ಕೃಷ್ಣಾ ನದಿ ಒಡಲು ಬಗೆಯೋದ ಆ ಗ್ಯಾಂಗ್ನ ಕಾಯಕ. ಅದಕ್ಕೆ ಬ್ರೇಕ್ ಹಾಕುವುದಕ್ಕೆ ಸರ್ಕಾರಿ ಅಧಿಕಾರಿಗಳ ಕೆಲಸ. ಆದರೆ ಸರ್ಕಾರಿ ಅಧಿಕಾರಿಗಳು ಇದನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದೆ. ಏನು ಅಂತೀರಾ ಈ ಸ್ಟೋರಿ? ಕೃಷ್ಣೆ ಒಡಲು ಬಗೆಯುತ್ತಿರುವ ಖದೀಮರು, ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕದ ಅಧಿಕಾರಿಗಳು. ಕೃಷ್ಣೆಯ ಒಡಲು ಬಗೆಯುವ ದುಷ್ಟರಿಗೆ ಬ್ರೇಕ್ ಇಲ್ಲದಂತಾಗಿ ಬಿಟ್ಟಿದೆ. ಹೌದು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಪಿಕೆ ನಾಗನೂರು ಗ್ರಾಮದಲ್ಲಿ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೆಯುತ್ತಿದೆ. ಮರಳು ಮಣ್ಣು ಸಾಗಿಸುವ ಲಾರಿಗಳ ಮೇಲೆ ಅಧಿಕಾರಿಗಳು ಆಗಾಗ ದಾಳಿ ಮಾಡ್ತಾರೆ, ನಂತರ ದಂಡ ವಿಧಿಸಿ ಹೋಗ್ತಾರೆ. ಇದು ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿ ಸ್ವಗ್ರಾಮ ನಾಗನೂರು ಪಿಕೆ ಗ್ರಾಮದ್ದೇ ಕತೆ. ಹೌದು, ನಾಗನೂರು ಪಿಕೆ ಗ್ರಾಮದ ಕೃಷ್ಣಾ ನದಿ ತೀರದ ಫಲವತ್ತಾದ ಮಣ್ಣಿಗೆ ಕೆಲ ಖದೀಮರು ಕನ್ನ ಹಾಕ್ತಿದ್ದಾರೆ. ಹಗಲೊತ್ತು ಸುಮ್ಮನಿರುವ ಖದೀಮರು ರಾತ್ರಿ ಆಗ್ತಾ ಇದ್ದಂತೆ ಜೆಸಿಬಿ 10 ಟಿಪ್ಪರ್ ವಾಹನಗಳ ಮೂಲಕ ಕೃಷ್ಣಾ ನದಿ ಪಕ್ಕದ ಮಣ್ಣು ದೋಚುತ್ತಿದ್ದಾರೆ. ಇದೆಲ್ಲ ಗೊತ್ತಿದ್ರೂ ಗಣಿ ಮತ್ತು ಭೂವಿಜ್ಞಾನಿ ಇಲಾಖೆ ನಿದ್ರಾವಸ್ಥೆಗೆ ಜಾರಿದೆ. ಇದರಿಂದ ಕೆರಳಿರುವ ಗಡಿ ಭಾಗದ ಜನರು ಪೊಲೀಸ್ ಇಲಾಖೆ ಹಾಗೂ ಅಥಣಿ ತಾಲೂಕು ಆಡಳಿತದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಕೃಷ್ಣಾ ನದಿ ತೀರದ ಮಣ್ಣು ಕದಿಯುತ್ತಿರುವುದು ಗೊತ್ತಿದ್ರೂ ಕೂಡ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವಲ್ಲಿ ಹಿಂದೇಟು ಹಾಕುತ್ತಿದ್ದಾರೆ. ಹೀಗಾಗಿ ಭ್ರಷ್ಟರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಭೂಗಳ್ಳರಿಂದ ಕೃಷ್ಣೆಯ ಒಡಲನ್ನ ರಕ್ಷಣೆ ಮಾಡಬೇಕು ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ. ಸಂಜು ಅರಭಾವಿ, ರಿಪಬ್ಲಿಕ್ ಕನ್ನಡ, ಚಿಕ್ಕೋಡಿ. ಲೋಕ ಕಬ್ಜಾಗಂತ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಕರಾವಳಿ ಭಾಗಕ್ಕೆ ಭೇಟಿ ನೀಡಿ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ ಅನ್ನ ಕೊಟ್ಟು ಹೋದ್ರು. ಆದರೆ ಮೋದಿ ನಿರ್ಗಮನ ಆಗ್ತಾ ಇದ್ದಂತೆ ಬಿಲ್ಲವ ಸಂಘಟನೆಗಳ ಭಿನ್ನಮತ ಸ್ಫೋಟವಾಗಿದೆ. ಅಷ್ಟಕ್ಕೂ ಭಿನ್ನಮತ ಸ್ಫೋಟಕ್ಕೆ ಕಾರಣವಾದ್ರೂ ಏನು? ಇದು ನೋಡಿ ಆ ಕುರಿತ ವರದಿ. ಏಪ್ರಿಲ್ 14ರ ಭಾನುವಾರ ಸಂಜೆ ಇಡೀ ಮಂಗಳೂರು ಕೇಸರಿಮಯವಾಗಿತ್ತು. ಪ್ರಧಾನಿ ಮೋದಿ ಬಿಲ್ಲವರ ಗುರು ನಾರಾಯಣ ಗುರುಗಳ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಭರ್ಜರಿ ರೋಡ್ ಶೋ ನಡೆಸಿದ್ರು. ಇದು ಬಿಲ್ಲವರ ಮತಗಳು ಛಿದ್ರವಾಗದಂತೆ ಭದ್ರಪಡಿಸಲು ಬಿಜೆಪಿ ಮಾಡಿದ ಮೆಗಾ ಪ್ಲಾನ್ ಅನ್ನಬಹುದು. ಆದ್ರೆ ಈಗ ಅದೇ ಬಿಲ್ಲವ ಸಮುದಾಯದ ಸಂಘಟನೆಗಳು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿವೆ. ನಾರಾಯಣ ಗುರು ವೃತ್ತ ಆಗಲು ಬಹಳಷ್ಟು ಶ್ರಮ ವಹಿಸಿದ್ದು ಬಿರುವೇರ್ ಕುಡ್ಲ ಸಂಘಟನೆ ಹಾಗೂ ಹಲವು ಬಿಲ್ಲವ ಸಂಘಟನೆಗಳು. ಆದರೆ ಮೋದಿ ಆಗಮನದ ವೇಳೆ ಹೋರಾಟ ಮಾಡಿದವರಿಗೆ ಆಹ್ವಾನ ನೀಡದೆ ಬಿಜೆಪಿ ನಿರ್ಲಕ್ಷ್ಯ ಮಾಡಿದೆ ಅಂತ ಆಕ್ರೋಶ ವ್ಯಕ್ತವಾಗಿದೆ. ಮೋದಿ ಸ್ವಾಗತಕ್ಕೆ ಉದ್ಯಮಿಗಳು ಪಕ್ಷಕ್ಕೆ ದ್ರೋಹ ಮಾಡಿದವರಿಗೆ ಅವಕಾಶ ನೀಡಿದೆ. ಆದ್ರೆ ನಮ್ಮನ್ನ ಬೇಕಂತಲೇ ಮರೆತಿದ್ದೀರಿ. ದಕ್ಷಿಣ ಕನ್ನಡ ಬಿಜೆಪಿಯಲ್ಲಿ ಬ್ರಿಜೇಶ್ ಬಣ ಹಾಗೂ ನಳೀನ್ ಬಣ ಎಂಬಂತಾಗಿದೆ. ನಳೀನ್ ಕುಮಾರ್ ಜೊತೆಗೆ ಇರುವವರನ್ನ ಬಿಜೆಪಿ ಸೈಡ್ ಲೈನ್ ಮಾಡಲಾಗ್ತಾ ಇದೆ ಅಂತ ಬಿರುವೇರ್ ಕುಡ್ಲ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷ ಉದಯ್ ಪೂಜಾರಿ ಆಕ್ರೋಶ ಹೊರಹಾಕಿದ್ದಾರೆ. ದೊಡ್ಡ ದೊಡ್ಡ ಸಂಘಟನೆಗಳಿವೆ ನಮ್ಮದರಲ್ಲಿ, ಯಾರನ್ನು ಕೂಡ ಅವರು ಕರೀಲಿಲ್ಲ. ಅದು ತುಂಬ ಬೇಸರ ಆಗ್ತಾ ಇದೆ ನಮಗೆ. ಯಾಕಂದ್ರೆ ನಮ್ಮ ಕುದ್ರೋಳಿ ಕ್ಷೇತ್ರದ ಅಧ್ಯಕ್ಷರಾದ ಸಾಯರಮ್ಮನನ್ನು ಕರಿಬಹುದಿತ್ತು ಅವರಿಗೆ, ಅದು ಕೂಡ ಅವರು ಕರೀಲಿಲ್ಲ. ಇಲ್ಲಿ ನೋಡಿ ನಮಗೆ ಯಾಕೆ ಬೇಸರ ಆಗ್ತಾಯಿದೆ ಅಂದರೆ ಅಲ್ಲಿ ಏರ್ಪೋರ್ಟಿಗೆ ಬಿಸ್ನೆಸ್ ಮ್ಯಾನ್ಗಳು ಹೋಗಿದ್ದಾರೆ, ಪಕ್ಷ ವಿರೋಧಿ ಮಾಡಿದವರು ಹೋಗಿದ್ದಾರೆ ಅಲ್ಲಿಗೆ ಮೋದಿಜಿಯನ್ನು ವೆಲ್ಕಮ್ ಮಾಡಲಿಕ್ಕೆ. ನಮಗೆ ಸಂಘದವರಾಗಲಿ ಪಕ್ಷದವರು ಹೋಗ್ತಾ ಇದ್ದರೆ ನಮ್ಗೆ ಏನು ಬೇಜಾರಾಗ್ತಾ ಇರಲಿಲ್ಲ. ಇದು ಬೇಸರ ಆಗೋದು ನಮಗೆ ಅಂದರೆ ಯಾರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಅವರಿಗೆ ಹೋಗ್ಬೋದಾ, ಯಾರು ಪಕ್ಷ ವಿರೋಧ ಯಾರು ಮಾಡಿದ್ದಾರೆ ಅವರಿಗೆ ಹೋಗ್ಬೋದಾ, ಅದೇ ನಮ್ಮ ಸಂಘಟನೆ ಅವರಿಗೆ ಕಾಣಲಿಲ್ವಾ ಅಂತ ನಮಗೆ ತುಂಬ ಬೇಸರ ಮೂಡಿದೆ. ಒಟ್ನಲ್ಲಿ ಮೋದಿ ಬಂದು ಹೋದ ಬಳಿಕ ಬಿಜೆಪಿಯಲ್ಲಿ ಇದ್ದ ಅಸಮಾಧಾನ ಸ್ಫೋಟಗೊಂಡಿದೆ. ಸಾವಿರಾರು ಸದಸ್ಯರನ್ನ ಹೊಂದಿದ್ದ ಬಿರುವೇರ್ ಕುಡ್ಲ ಸಂಘಟನೆ ತಿರುಗಿ ಬಿದ್ದಿದೆ. ಇದು ಬಿಜೆಪಿ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜಾ ಜೊತೆ ದಿನೇಶ್ ಕಾಶಿಪಟ್ಟ, ರಿಪಬ್ಲಿಕ್ ಕನ್ನಡ, ಮಂಗಳೂರು.